ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಯೂನಿಕ್ ಆದ ಗಜರಿ ಹಲ್ವಾ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ತಿನ್ನಲು ಮೈಲ್ಡ್ ಆಗಿ ತುಂಬ ರುಚಿಕರವಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ನಾನು 1 kg ಗಜರಿಯನ್ನು ಕ್ಲೀನಾಗಿ ತೊಳೆದು ಈ ಥರ ತುರಿದು ತಗೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಕಾಯಲು ಬಿಡೋಣ. ತುಪ್ಪ ಕಾದಿದೆ, ಇದಕ್ಕೆ ತುರಿದ ಗಜರಿಯನ್ನು ಆ್ಯಡ್ ಮಾಡ್ತೀನಿ. ವೀಕ್ಷಕರೇ, ಈಗ ಗಜರಿಯ ಸೀಸನ್ ಇದೆ. ಯಾವ ಸೀಸನ್ನಿಗೆ ಯಾವ್ಯಾವ ತರಕಾರಿ ಅವೈಲೇಬಲ್ ಇರುತ್ತೋ ಆ ತರಕಾರಿನ ನಾವು ಯಾವುದಾದ್ರೂ ರೀತಿಯಲ್ಲಿ ಪಲ್ಯನ ಅಥವಾ ಈ ರೀತಿ ಸ್ವೀಟ್ ಮಾಡಿ ಬಳಸಬೇಕು. ಹೀಗೆ ಬಳಸೋದ್ರಿಂದ ನಾವು ನಮ್ಮ ದೇಹವನ್ನು ಹೆಲ್ದಿಯಾಗಿ ಇಟ್ಕೋಬೋದು. ಗಜರಿನ ಮೀಡಿಯಂ ಫ್ಲೇಮಲ್ಲಿ 5 ನಿಮಿಷದವರೆಗೆ ಫ್ರೈ ಮಾಡೋಣ. 5 ನಿಮಿಷ ಆಗಿದೆ. ಇದನ್ನು ಪಕ್ಕದ ಗ್ಯಾಸಿಗೆ ಶಿಫ್ಟ್ ಮಾಡಿ ಫ್ಲೇಮನ್ನು ಲೋನಲ್ಲಿಟ್ಟು ಕುದಿಯಲು ಬಿಡ್ತೀನಿ. ಇವಾಗ ನಾವು ಹಾಲನ್ನು ಒಡಿಸ್ಕೋಬೇಕು. ಅದಕ್ಕೆ ಅರ್ಧ ಲೀಟರ್ ಫುಲ್ ಫ್ಯಾಟ್ ಇರೋ ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ಮೊದಲು ಕಾಯಲು ಬಿಡೋಣ. ಹಾಲು ಕಾದಿದೆ, ಗ್ಯಾಸನ್ನು ಆಫ್ ಮಾಡಿ 5 ನಿಮಿಷ ಆರಲು ಬಿಡಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ವಿನಿಗರನ್ನು ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡೋಣ. ನೀವು ನೋಡಬಹುದು, ಇಲ್ಲಿ ಹಾಲು ಒಡೆದು ಪನ್ನೀರ್ ಹಾಗೂ ನೀರು ಸಪ್ರೇಟ್ ಆಗಿದೆ. ಇವಾಗ ಇದನ್ನು ನೀರಿನಿಂದ ಪನ್ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನಾವು ವಿನಿಗರ್ ಹಾಕಿರೋದ್ರಿಂದ ಇದರಲ್ಲಿ ಹುಳಿ ಅಂಶ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮೊದಲು 2 ರಿಂದ 3 ಸಲ ನೀರಿನಿಂದ ಸರಿಯಾಗಿ ತೊಳಿತೀನಿ. ಇದರ ಹುಳಿ ಅಂಶ ಹೋಗಿದೆ. ಇದನ್ನು ಪಕ್ಕದಲ್ಲಿಡೋಣ. ಗಜರಿ ಸಾಫ್ಟಾಗಿ ಕುದ್ದಿದೆ. ಇದನ್ನು ಮತ್ತೆ ಮೇನ್ ಬರ್ನರಿಗೆ ಶಿಫ್ಟ್ ಮಾಡಿ 250 ಗ್ರಾಮ್ ಸಕ್ಕರೆನ ಹಾಕ್ತೀನಿ. 2 ಟೇಬಲ್ ಸ್ಪೂನಿನಷ್ಟು ತುಪ್ಪ, ಸಕ್ಕರೆ ಹಾಗೂ ತುಪ್ಪವನ್ನು ಗಜರಿಯ ಜೊತೆ ಸರಿಯಾಗಿ ಮಿಕ್ಸ್ ಮಾಡೋಣ. ಈ ಸಮಯದಲ್ಲಿ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲಿ ನೀರಿನ ಅಂಶ ಡ್ರೈ ಆಗೋವರೆಗೂ ಫ್ರೈ ಮಾಡ್ತೀನಿ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೀಕ್ಷಕರೇ, ನೀವು ನೋಡಬಹುದಿಲ್ಲಿ ಇದು ಡ್ರೈ ಆಗಿದೆ. ಈಗ ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಯಾಲಕ್ಕಿ ಪೌಡ್ರನ್ನು ಹಾಕ್ತೀನಿ. ನೋಡಿ, ಹಲ್ವಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ವೀಕ್ಷಕರೇ, ಇದಕ್ಕೆ ಬೇಕಿದ್ದಲ್ಲಿ ನಿಮಗೆ ಇಷ್ಟವಾದ ಡ್ರೈ ಫ್ರೂಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ವೀಕ್ಷಕರೇ, ಈಗ ನಮ್ಮ ರುಚಿಕರವಾದ ಗಜರಿ ಹಲ್ವಾ ಸವಿಯಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.